ಅಧ್ಯಕ್ಷರೇ, ನಿಮ್ಮ ಬಜೆಟ್ ನಮಗೆ ಹುಸಿ ಮಾಡ್ತು ಅಧ್ಯಕ್ಷರೇ, ನಿರಾಶೆ ಮಾಡ್ತು ಅಧ್ಯಕ್ಷರೇ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ. ಇವತ್ತು ನಮ್ಮ ಭಾಗದೊಳಗ ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ನಿರುದ್ಯೋಗದಲ್ಲಿದ್ದಾರೆ, ತಡಪಡಿಸ್ತಾ ಇದ್ದಾರೆ, ಎಲ್ಲಿ ಕೆಲಸ ಸಿಗ್ಲಿಕ್ಕೆ ತಯಾರಿಲ್ಲ ಅಧ್ಯಕ್ಷರೇ. ಆದ್ರೆ ತಾವೇನ್ ಹೇಳ್ತೀರಿ? ನಾವು ಗ್ಯಾರಂಟಿಗಳು ಕೊಟ್ಟಿದ್ದೆವು, ಆವಾಸ್ ಗ್ಯಾರಂಟಿ ಕೊಟ್ಟಿದ್ದೆವು. ನಮ್ಮ ಉತ್ತರ ಕರ್ನಾಟಕದೊಳಗ ಏನ್ ಹೇಳ್ತಾರೆ ಅಧ್ಯಕ್ಷರೇ? ನನ್ನ ಭಾಷೆಯೊಳಗೆ ನಿಮ್ ಗ್ಯಾರಂಟಿ ಏನಪ್ಪಾ ಅಂದ್ರ ಬೆಲ್ಲದಾಗ ಹಾಕಿ ವಿಷ ಕೊಟ್ಟಪ್ಲೆ ಅಧ್ಯಕ್ಷರೇ. ಇಲ್ಲ ಚಂದ ಅನಿಸ್ತದ, ಬೆಲ್ಲದಪ್ಲೆ ಕಾಣ್ತದ, ಆದ್ರೆ ಅದ್ರೊಳಗೆ ಗ್ಯಾರಂಟಿದೊಳಗೆ ವಿಷಯ ಅದ ಅಧ್ಯಕ್ಷರೇ. ಸಮಯ ನೀವು ಜಾಸ್ತಿ ಕೊಡಲ್ಲ, 1 ಗಂಟೆ ಇದ್ರ ಬಗ್ಗೆ ನಾನು ಮಾತಾಡಬಹುದು ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ, ತಮಗ್ ಗೊತ್ತಿರಲಿ, ಮೊನ್ನೆ ಜೇವರ್ಗಿಯಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಧ್ಯಕ್ಷರೇ. ಜೇವರ್ಗಿ ಕಾರ್ಯಕ್ರಮದಲ್ಲಿ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾರೆ ಅಧ್ಯಕ್ಷರೇ? ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ನಮ್ಮ ಭಾಗಕ್ಕ 5,000 ಕೋಟಿ ಕೊಟ್ಟಿನ ಅಂತ ಹೇಳತ್ತೀರಿ ನೀವು ಚೀರಿ. ನಾ ಹೇಳಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಏನ್ ಹೇಳ್ತಾರ? ಡಿ.ಕೆ. ಶಿವಕುಮಾರ್ ಅವರೇ, 5,000 ಅಲ್ಲ, 1 ಲಕ್ಷ ಕೋಟಿ ಕೊಟ್ಟರು ಬಿ ನಿಮ್ ಸಮಾನ ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಾನ್ ಹೇಳಿಲ್ಲ, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಪುಣ್ಯಕೋಟೆ ಕಥೆಯನ್ನ ಓದಿ ಬದುಕನ್ನ ನಡೆಸುವವರು. ನಾವು ಪುಣ್ಯಕಟೆ ಕಥೆಯನ್ನ ನಂಬಿ ಜೀವನವನ್ನು ನಡೆಸಿದವರು. ಇವತ್ತು ಅಧ್ಯಕ್ಷರೇ, ನಾವು ನಮ್ಮ ತಾಯಿ ಎದೆ ಹಾಲನ್ನ 2-3 ವರ್ಷ ಅಷ್ಟೇ ಕುಡ್ದಿರಬಹುದು, ಆದ್ರೆ ಇವತ್ತು ಈ ಜೀವನದ ಬದುಕಿನುದ್ದಕ್ಕೂ ನಮ್ಗ ಏನು ಹಾಲು ಕೊಟ್ಟಂತ ಗೋತಾಯಿಗೆ ಇವತ್ತು ಈ ಸರ್ಕಾರದಲ್ಲಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಆ ಗೋಮಾತೆಯ, ಆ ಗೋತಾಯಿಯ ಕೆಚ್ಚಲು ಕಡಿಯುವುದರ ಮುಖಾಂತರ, ಆ ಗೋತಾಯಿಯ ಕತ್ತನ್ನು ಕಡಿಯುವುದರ ಮುಖಾಂತರ ಈ ಸರ್ಕಾರ ಗೋವುಗಳಿಗೆ ಅನ್ಯಾಯ ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ ಅಧ್ಯಕ್ಷರೇ. ಅಣ್ಣ, ತಾವು ಸೀನಿಯರ್ ಮೋಸ್ಟ್, ನಾನು MLA ಆಗಿ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರೆ ನಾನು ನಿಮಗೆ ಒಂದೇ ನಿಮಿಷ ನೀವು ಬಹಳ ಚೆನ್ನಾಗೇ ಮಾತಾಡ್ತಿರಿಲ್ಲ ಅಂತಲ್ಲ, ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ, ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ, ಹಾಲು, ಎಮೋಷನ್, ತಾಯಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ನಾನೇನಾರ ತಪ್ಪು ಮಾತಾಡಿದ್ರೆ ಕರ್ತವ್ಯ. ಅಲ್ಲ, ಒಂದ್ ನಿಮಿಷ, ನನ್ನಿಂದ ಅದ್ರೆ ಎಲ್ಲಾ ಸದಸ್ಯರು ಉಳಿದಿದ್ದೀವಿ. ಅಲ್ಲಲ್ಲ, ಎಲ್ಲ ಸರ್ಕಾರಗಳು ಹೋಗ್ತವೆ. ಅಲ್ಲ, ವಾಯ್ಸ್ ಬಗ್ಗೆ ಮಾತಾಡ್ತಿಲ್ಲ, ನನಗೆ ಅವ್ರು ಮಾತಾಡ್ತಕ್ಕಂಥ ಕೈ ಮುಗಿತೀನಿ ನಿಮ್ಗೆ. ನಾನು ಅಲ್ರಿ, ನನಗೆ ಮಾತಾಡೋದು ಸಿಗದೆ ಯಾವಾಗ? ನೀವು ಕೆಚ್ಚಲ, ಹಾಲು, ತಾಯಿ, ಮಗು, ಅಲ್ಲ ಎಲ್ಲ ಸರ್ಕಾರ, ಒಂದ್ ನಿಮಿಷ ಕೂತ್ಕೊಳ್ಳಿ ಪ್ಲೀಸ್, 1 ಮಿನಿಟ್ ಕೊಟ್ಟು. ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಮಾತಾಡ್ಬೇಕಿಲ್ಲ ಅಂತಲ್ಲ. ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಸಾಹೇಬ್ರು ಎಲ್ಲರಿಗೂ ಅವಕಾಶ ಕೊಟ್ಟಾರೆ, ಮಾತಾಡೋಣ. ಬಟ್ ಎಲ್ಲರಿಗೂ ಒಂದು ಲಿಮಿಟ್ ಇದೆ. ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ, ನಿಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ, ನಮ್ಮ ಸರ್ಕಾರಕ್ಕೂ ಲಿಮಿಟ್ ಇದೆ. ನೀವು ಮಾತನಾಡ್ತಕ್ಕಂಥದ್ದು, ಗಮನ ಸೆಳೆತಕ್ಕಂಥದ್ದು ಮಾತನಾಡ್ತಕ್ಕಂಥ ಸರಿ ಇದೆ. ನಾನು ಓನ್ಲಿ ಆಬ್ಜೆಕ್ಷನ್ ಇಸ್, ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು, ಕೆಚ್ಚಲ, ತಾಯಿ, ಮಗು, ಎಮೋಷನ್, ಇದು ಮಾತನಾಡ್ತಕ್ಕಂಥ ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ, ಅವ್ರು ಹೇಳ್ತಾ ಇರೋದು, ನಿಮ್ಗೆ ಸಲಹೆ ಕೊಡ್ತಾ ಇರೋದು, ಬಜೆಟ್ ಭಾಷಣ ಇರ್ಬೇಕಾದ್ರೆ ಅಂಕಿ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವ್ರು ಅಷ್ಟೇ ಸಲಹೆ ಕೊಡ್ತಾ ಇರೋದು. ಈಗ ಪ್ರಭು ಚವ್ಹಾಣ್ ಅವರು ಹಿಂದೆ, ಪ್ರಭು ಚವ್ಹಾಣ್ ಅವರು ಮಾತಾಡಕ್ ಬರಲ್ಲ ಸರ್. ಇಲ್ಲ, ನಾನೇನ್ ಅಂತ ಆಸ್ ಅ ಫ್ರೆಂಡ್ ವಿ ಆರ್ ಟೆಲಿಂಗ್ ಯು, ನಥಿಂಗ್, ಆಸ್ ಅ ಫ್ರೆಂಡ್ ಓನ್ಲಿ ಐ ಆಮ್ ಟಾಕಿಂಗ್ ಟು ಯು. ಬರ್ತಾ ಇರ್ಲಿಲ್ಲ, ಅರ್ಚನೆ ಮಾಡಿದಲ್ಲ ಅವರು, ಅವ್ರು ಅವ್ರು ಏನನ್ನು ಪರಿಣಾಮಕಾರಿಯಾಗಿ ಆತರ ಎಮೋಷನ್ಸ್ ಮಾತಾಡಿದ್ರೆ ಅರ್ಥ ಇಲ್ಲ ಅಂತ ಮಾತಾಡಿ. ಬಹಳ ಪರಿಣಾಮಕಾರಿ ಇಫ್ ಯು ಅಗ್ರಿ ಟು ಇಟ್ ಪ್ಲೀಸ್ ಗೋ ಅಹೆಡ್. ಅಲ್ಲ, ನೀವು ಈ ರೀತಿ ನನಗೆ
ನಿಮ್ಮನ್ನೇನ್ ತೆಗಳ್ತಾ ಇಲ್ಲ, ಮಾತಾಡ್ಲಿ. ನಿಮ್ಮನ್ನೇನ್ ತೆಗಳ್ತಾ ಇಲ್ಲ. ಹೇಳೋದಕ್ಕೆ ಇಲ್ಲ ಪ್ರಿಯಾಂಕಾ ಅವ್ರಿಗೆ ಪ್ರಿಯಾಂಕಾ ಇದೆ, ಶರಣು ಸರ್ದಾರ್ಗೆ ಇದ್ದಾಗ ಶರಣವರೇ ನೀವು ನಾನೇ ವಿರೋಧ ಪಕ್ಷದಲ್ಲಿದ್ದಾಗ ಎಷ್ಟೊಂದ್ ಸರಿ ನಾವು ಬಜೆಟ್ ಬಗ್ಗೆ ಮಾತನಾಡಬೇಕಾದ್ರೆ ಬೊಮ್ಮಾಯಿಯವರೇ ಎದ್ದು ನಮ್ ಕರೆಕ್ಟ್ ಮಾಡಿದ್ದಾರೆ. ಈ ಅಂಶಗಳ ಬಗ್ಗೆ ಇರಬೇಕು, ಇರಬೇಕು ಅಂತ. ಅಧ್ಯಕ್ಷರೇ, ನೀವು ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ. ಈಗ ನಮ್ ಪ್ರಭು ಚವ್ಹಾಣ್ ಅವರು ಪಶುಸಂಗೋಪನೆ ಸಚಿವರಿದ್ರು. ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು, ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ. ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್, ಹೇಳಿ ಅವ್ರು ಹೇಳಿ ಅವ್ರು ತಗೊಂಡೇ ಇಲ್ಲ. ಶರಣು ಸರ್ದಾರ್ ಅವರ ಭಾಷೆಯಲ್ಲಿ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದೀನಿ ಈ ಬಗ್ಗೆ. ದತ್ತು ಯೋಜನೆ ಏನಾಯ್ತು ಹೇಳಿದ್ರೆ ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ, ಜನ ತಗೊಂಡ್ರಷ್ಟೇ. ಪ್ರಿಯಾಂಕಾ, ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀನ್ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್? ತಾವು ಅವ್ರು ಗೋಲ್ಡ್ ಸಂಬಂಧ ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಲ್ಲಿ ಈಗ ಈ ಇದ್ರ ಬಗ್ಗೆ ಮಾತಾಡಿ. ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು MLA ಈ ದೇಶದಲ್ಲಿ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್. ನನಗೆ ಸಂಕಟ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ನೀವು ನಿಮ್ಗೆ ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಸರ್ಕಾರಕ್ಕೆ ಚವ್ಹಾಣ್ ಅವರೇ ಪ್ರಪಂಚದಲ್ಲಿ ನೀವು ಮುಖ್ಯಮಂತ್ರಿ ಸೇರಿ 13 ತಗೊಂಡ್ರಿ. 13 ಬಿಜೆಪಿ ತಗೊಂಡ್ರು.
ಕೊಟ್ರು ಅಲ್ಲ, ನಿಮ್ ಯೋಗ್ಯತೆ ಇದೆ. ಪ್ರಿಯಾಂಕಾ. ನೀವು ಗೋಮಾತೆ ಬಗ್ಗೆ ಮಾತಾಡಿ. ಇಲ್ಲಿ ಯಾರ್ಯಾರು ಯೋಗ್ಯತೆ ಬಗ್ಗೆ ಬಿಜೆಪಿ ಶಾಸಕರು ಗೋಮಾತೆಯನ್ನ ಕೊಡಿ. ಗೋಶಾಲೆಗೆ ಕೋಟಿ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬ ಶಾಸಕ 100 ಗೋ ಅನ್ನ ದತ್ತು ತಗೊಂಡ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬಗ್ಗೆ ಮಾತಾಡಿ. ಒಂದ್ಸಲಿ ಸರಿ, ಎರಡು ಸಲ ಸರಿ, ಮೂರು ಸಲ ಸರಿ, ವಚನಗಳು ಹೇಳೋದು, ಪದೇ ಪದೇ ಮಾತಾಡೋದು, ವಚನಗಳು ಇದು ನಮ್ಮಲ್ವಾ? ಇದು ನಮ್ತಾ ಇಲ್ವಾ? ಈ ಕಳೆದ 10 ವರ್ಷದಿಂದ ನಮ್ತಾ ಇಲ್ವಾ? ಅವ್ರಿಗೆ ಮಾತಾಡಕ್ಕೆ 10 ವರ್ಷದಿಂದ ಎಷ್ಟು ಹೋಗಿದೆ ಈ ದೇಶದಲ್ಲಿ ಗೋಮಾತಾ ಹೊರಗಡೆ, ಅದ್ರ ಬಗ್ಗೆ ಒಳಗಿಂದ ಹೇಳ್ಬೇಕಲ್ಲ. ಚವ್ಹಾಣ್ ಅವರೇ, ಶರಣು ಎಲ್ಲರೂ 3 ಜನರೇಷನ್ ಹೋಗಿದೆ. ಬೆಳಗಾವಿಯಿಂದ ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ಕೂತ್ಕೊಳ್ಳಿ ಎಲ್ಲ. ಅವ್ರು ಎಷ್ಟು ಮಾತಾಡ್ತಾರೆ ಮಂತ್ರಿಯಾಗಿ. ಗೋವಾಗೆ ಎಷ್ಟು ಟ್ರಕ್ ಹೋಗ್ತಾ ಇದೆ, ನೀವೆಲ್ಲ ಇದ್ದಾಗ ಸುಮ್ನೆ ನೀವೆಲ್ಲ ಇದ್ದಾಗ ಏನ್ ಮಾಡಿ ಸುಮ್ನೆ. ಶರಣು ನೀವು ಮಾತಾಡಿಲ್ಲ ಅಂತಂದ್ರೆ ಸುರೇಶ್ ಬಾಬು ಅವ್ರನ್ನ ಕರಿತೀನಿ. ಮಾನ್ಯ ಅಧ್ಯಕ್ಷರೇ ಕೂಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ ಕೂಡ್ರಿ, ಕೈ ಮುಗಿತೀನಿ ಕೂಡ್ರಿ, ದೊಡ್ಡವರಿದ್ದೀರಿ ಕೂಡ್ರಿ. ಮಾನ್ಯ ಅಧ್ಯಕ್ಷರೇ, ಇಲ್ಲ ಅವ್ರು ಇಲ್ದಾಗಿಲ್ಲ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಇಲ್ದಾಗಿಲ್ಲ ಕೂತ್ಕೊಳ್ಳಿ. ಏನ್ ಯಾರು ಇಡಬೇಡ, ಸುಮ್ನೆ ಯಾರು ಮಾತಾಡ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸಿಲ್ಲ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ ಕರಿತೀನಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ. ಪ್ರಾರಂಭ ಮಾಡ್ಲಿ ಮತ್ತೆ ಮಾತಾಡ್ಲಿ ಈ ರೀತಿ ಇದು ಮಾಡಕ್ಕೆ ಮತ್ತೆ ಇಡಬೇಡ.